وصل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ನಿಮ್ಮ ಪತಿಗೆ ಈ ಸ್ವಭಾವ ಇದೆಯಾ? ವಿವಾಹಕ್ಕಿಂತ ಮುಂಚೆಯೋ ಅಥವಾ ವಿವಾಹದ ನಂತರವೋ ಈ ಒಂದು ಸ್ವಭಾವ ನಿಮ್ಮ ಪತಿಗೆ ಇದೆಯೋ ಎಂಬುದನ್ನು ನೀವು ಎಲ್ಲರೂ ನೋಡಬೇಕು. ಪತಿಯಾದಂತಹ ವ್ಯಕ್ತಿ ಈ ಹದೀಸನ್ನು ಕೇಳುವಾಗ ಈ ಸ್ವಭಾವ ನಿಮಗಿದ್ದರೆ ನೀವು ಅದನ್ನು ತ್ಯಜಿಸಬೇಕು. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಕ್ಮಲುಲ್ ಮುಅ್ಮಿನೀನ ಈಮಾನನ್ ವ ಅಹ್ಸನುಹುಮ್ ಖುಲ್ಕ. ವಿಶ್ವಾಸಿಗಳಲ್ಲಿ ಪರಿಪೂರ್ಣವಾದಂತಹ ವಿಶ್ವಾಸ ಎಂಬುದು ಈಮಾನ್ನೊಂದಿಗಾಗಿದೆ. ಅಂದರೆ ಒಬ್ಬ ಮುಅ್ಮಿನಾದಂತಹ ವ್ಯಕ್ತಿ ಆತನ ಈಮಾನ್ ಪರಿಪೂರ್ಣವಾಗಿದ್ದರೆ ಆತನು ಪರಿಪೂರ್ಣವಾದಂತಹ ವಿಶ್ವಾಸಿ. ಅದೇ ರೀತಿ ಉತ್ತಮ ಸ್ವಭಾವ ಆತನಿಗಿರಬೇಕು, ಆಗಲೇ ಅವನೊಬ್ಬ ವಿಶ್ವಾಸಿಯಾಗಲು ಸಾಧ್ಯ. ಅದೇ ರೀತಿ ಖೈರುಕುಂ ಲಿನಿಸಾಇಹಿಂ, ನಿಮ್ಮಲ್ಲಿ ಅತ್ಯುತ್ತಮರಾದಂತಹ ವ್ಯಕ್ತಿಗಳು ಅದು ನಿಮ್ಮ ಪತ್ನಿಯ ಬಳಿ ಅತ್ಯುತ್ತಮರಾದಂತಹ ವ್ಯಕ್ತಿಗಳಾಗಿದ್ದಾರೆ. ಯಾವುದೇ ಓರ್ವ ಪತಿ ತನ್ನ ಪತ್ನಿಯ ಬಳಿ ಆತನು ಉತ್ತಮನಾದಂತಹ ವ್ಯಕ್ತಿಯಾದರೆ ಆತನು ಜನರೊಂದಿಗೂ ಕೂಡ ಉತ್ತಮನಾದಂತಹ ವ್ಯಕ್ತಿ ಎಂದು. ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬ ಪತಿಯಾದಂತಹ ವ್ಯಕ್ತಿಯೂ ಕೂಡ ಚಿಂತಿಸಬೇಕಾದದ್ದು, ದಾಂಪತ್ಯ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಪತ್ನಿಯೊಂದಿಗೆ ಕೋಪ ಮಾಡುವುದು ಅಥವಾ ದ್ವೇಷ ಉಂಟಾಗುವುದು, ಒಡೆಯುವುದು, ಬಡಿಯುವುದು, ಈ ರೀತಿಯಾದಂತಹ ಸ್ವಭಾವ ನಿಮಗಿರಬಾರದು. ಸಾಮಾನ್ಯವಾಗಿ ತಿನ್ನುವಂತಹ ಆಹಾರದಲ್ಲಿ ಏನಾದರೂ ಕೊರತೆಗಳು ಬಂದರೆ ಅಥವಾ ಕೂದಲು ಕಂಡರೆ ಅದಕ್ಕೋಸ್ಕರ ಪತ್ನಿಯನ್ನು ಬೈಯುವುದು ಅಥವಾ ಮನೆಯಲ್ಲಿರುವಂತಹ ಪಾತ್ರೆಗಳನ್ನು ಒಡೆಯುವುದು, ಈ ರೀತಿಯಾದಂತಹ ಕೃತ್ಯಗಳನ್ನು ನೀವು ಮಾಡದಿರಿ. ನಿಮ್ಮ ಪತ್ನಿಯೊಂದಿಗೆ ನೀವು ಸೌಮ್ಯವಾಗಿ ವರ್ತಿಸಿ, ಪ್ರೀತಿಯನ್ನು ತೋರಿಸಿ. ಈ ರೀತಿ ನೀವು ಜೀವಿಸುವುದಾದರೆ ಅವರಿಗೆ ನೀವು ಉತ್ತಮರಾಗಿರುತ್ತೀರ. ಅವರಿಗೆ ನೀವು ಉತ್ತಮರಾದರೆ ಮಾತ್ರ ನೀವು ಜನರಿಗೆ ಉತ್ತಮರು. ಜನರಿಗೆ ಉತ್ತಮರಾದರೆ ಮಾತ್ರ ನೀವು ಮುಅ್ಮಿನಾಗಲು, ಈಮಾನಿರುವಂತಹ ವ್ಯಕ್ತಿಯಾಗಲು ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬ ಪುರುಷರೂ ಕೂಡ ತಮ್ಮ ಗಾಂಭೀರ್ಯತೆಯನ್ನು ತೋರಿಸಿ ಪತ್ನಿಯೊಂದಿಗೆ ವರ್ತಿಸುವಂತಹ ಸ್ವಭಾವ ಇವತ್ತಿನಿಂದ ನಿಲ್ಲಿಸಿ, ಪ್ರೀತಿಯಿಂದಲೂ ಸೌಮ್ಯತೆಯಿಂದಲೂ ವರ್ತಿಸಿ. ಸಣ್ಣ ಸಣ್ಣ ತಪ್ಪುಗಳು ಸಂಭವಿಸಬಹುದು, ಅದನ್ನೆಲ್ಲವನ್ನೂ ಕೂಡ ಅಫು ಮಾಡಿ ನಾವು ಪ್ರೀತಿಯಿಂದ ಮುನ್ನುಗ್ಗುವುದಾದರೆ ಖಂಡಿತವಾಗಿಯೂ ಸುಂದರವಾದಂತಹ ದಾಂಪತ್ಯ ಜೀವನ ಮುನ್ನಡೆಸಲು ಸಾಧ್ಯ. ಆದ್ದರಿಂದ ಎಲ್ಲ ಪುರುಷರು ಕೂಡ ಪತ್ನಿಯ ಬಳಿ ಅತ್ಯುತ್ತಮರಾಗಲು ಪ್ರಯತ್ನಿಸಿ. ಅಲ್ಲಾಹನ ಅದಕ್ಕಿರುವಂತಹ ತೌಫೀಕ್ ನಿಮಗೆಲ್ಲರಿಗೂ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.